ಒಟ್ಟಿಗೆ ಬಂದಾಗ ಈ ಸಿನಿಮಾ ಗೆಲುವಿನ ಸಂಭ್ರಮ ನಮಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಒಂದು ಸಿನಿಮಾ ಗೆದ್ರೆ, ನಿರ್ಮಾಪಕರಿಗೆ ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬರೋದಕ್ಕೆ ಒಂದು ಹೋಗುಸೆ, ಒಂದು ಭರವಸೆ. ಮ್ಯಾಮ್ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಗೆಲುವಿನ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್? ಎಲ್ಲರಿಗೂ ನಮಸ್ಕಾರ. ಡೈರೆಕ್ಟರು ಮತ್ತು ಆ್ಯಕ್ಟ್ರೆಸ್, ನಮ್ಮ DOP ಎಲ್ಲರಿಗೂ ನನ್ನ ನಮಸ್ಕಾರ. ಅಂಡ್ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದ್ರೂ ಸಮಾಧಾನವಾಗಿ ನಾನು ತಗೊಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ ಎರಡನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು ಎರಡನೇ ಚಿತ್ರ ನಮ್ಮದು. ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು ಥರ್ಡ್ ಹ್ಯಾಂಡ್ ಅದರಲ್ಲಿ ಫಸ್ಟ್ ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಬಂದಿತ್ತು. ಆ್ಯಂಡ್ ಬೈರತಿ ನನಗೆ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನನ್ನ ಅರ್ಧನವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲರೂ ಹೀರೋ ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಇನ್ನು ನಮ್ಮ ಅಪ್ಪಾಜಿ ನನಗೆ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಾರೆ. ಅವ್ರ ಸಪೋರ್ಟ್ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಿಕ್ಕಾಪಟ್ಟೆ ಫಿಲ್ ಆದ್ರಿ ಮ್ಯಾಮ್. ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡಿದ್ರೆ ಡೈರೆಕ್ಟ್ ಬೇಜಾರಾಗಿದೆ. ಹಾಗಾದ್ರೆ ಆ ಸೀನ್ ಚೆನ್ನಾಗಿಲ್ವಾ ಅಂತ? ಹೌದು. ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದ್ದಂದರೆ ಇಂಟರ್ವಲ್ ಬ್ಲಾಗ್. ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವರು ಅವ್ರ ತಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಆ ಥರ ತೋರಿಸಿದ್ದೀರ ನೀವು. ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟ. ಹಾರ್ಡ್ ವರ್ಕ್ ಒಬ್ಬರಿಗೆ ಶುರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರ್ಬೇಕಂತಂದ್ರೆ ಅದು ಕಬ್ಬನ ಕಾಯಿಸಿ ಅದನ್ನ ಸರಿಯಾಗಿ ಹದ ಮಾಡಿದ ನಂತರನೇ ಅದು ಕೈ ಸೇರ್ಬೇಕು. ಅಷ್ಟು ವರ್ಷಗಳ ಒಂದು ಪರಿಶ್ರಮ. ಇವತ್ತು ಬೈರತಿ ರಣಗನ್ನ ಸಕ್ಸಸ್. ಫಸ್ಟ್ ಆಫ್ ಆಲ್ ಹ್ಯೂಜ್ 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 ಕಂಗ್ರ್ಯಾಚುಲೇಷನ್ ಸರ್. ಸೊ ಫಸ್ಟ್ ನಿಮ್ಮ ಮಾತು ಸರ್, ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮೇಡಮ್ ಸರ್ ನಿಲ್ಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ. ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತವಾಗಿ ನೀವು ಅದನ್ನು ತಗೊಂಡ್ಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿತ್ತು ಶಿವಣ್ಣನ ಫ್ಯಾನ್ಸ್. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು. ರಣಗಲ್ ಅನ್ನೋ ಟೈಟಲ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಮುಂದೆ ಹೋಗಿ ಒಂದು ಟೈಮ್ ಬಂತು. ಸೊ ಲೇಟ್ ಆಗಿದ್ರು ಸ್ವಲ್ಪ ಸೌಂಡ್ ಆಗಿ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕರಿಗೆ ಒಂದು ಆಪರ್ಚುನಿಟಿ ಕೊಡೋದು ಒಂದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರ್ ಅವರು ಬರೋಕ್ಕಾಗಲಿಲ್ಲ. ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಮ್ಯೂಸಿಕ್ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟೀಮು ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಅಂಡ್ ಎವ್ರಿ ಫ್ರೇಮ್ ತುಂಬ ಅಂದ್ರೆ ಅವ್ರದ್ದು ಒಂದು ಹೆಂಗಿರುತ್ತೆ ಅಂದ್ರೆ ಸೆಟ್ ಅಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಬ್ಯಾಡ್ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದನ್ ರೈಟಿಂಗ್, ಒಂದ್ ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನ ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಫಾರಿನ್ ಅಲ್ಲಿ
ಧನಂಜಯ್ ಸರ್, ತುಂಬಾ ಜನ ಬ್ಲಾಕ್ ಕಾಸ್ಟ್ ಮಾಡ್ಕೊಂಡಾಗ ಖುಷಿ ಆಗುತ್ತೆ. ಅಂದ್ರೆ ಯಾರು ಆಗ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಅದು ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಶಿವಣ್ಣ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು 3/4 kg ರಾಡ್ ಕಪ್ಪನ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕ್. ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರ್ ಸೇರಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಏನಂದ್ರೆ ಯಾರು ಹೊಸಬಾನ ಅಲ್ವಾನ ಏನು ಕೇಳಲ್ಲ. ಅವನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಕೊಡ್ಬೇಕು. ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟ್ ಅಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ 10 ಸೆಕೆಂಡ್ ಅಲ್ಲಿ ಮರ್ಬಿಟ್ಟು ಇಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಕೊಡ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಬೈಬೇಕು ಅನ್ಕೊಂಡ್ರು ಫಸ್ಟ್ ಲಾಕ್ ಆಗೋ ಶಿವಣ್ಣ ನನ್ನಿಂದ ತುಂಬಾ ಸರಿ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಸಾದ್. ಮಾತಾಡಲ್ಲ ಕರ್ದ್ಬಿಡಿ ಅಂತ ಶಿವನ ತಿರ್ಗಾ ಅಗೇನ್ ಒಂದೊಂದು ಶೋ ಈ ತಕ್ಕ ನೀಡಿಸ್ಬೋದೇ ಇಲ್ಲ. ಆಕ್ಚುಲಿ ಶಿವನ ನನಗೂ ಬಾಂಡಿಂಗ್ ಏನು ಸರ್? ಅಭಿರಾಟು ವೈದ್ಯ ಎವ್ರಿ ಶೂಟಿಂಗ್ ಸ್ಪಾಟ್ ಒಂದು PT ಸರ್ ತರ ಕೊಟ್ಟಿದ್ದೆ ಸರ್. ಸೊ ನಮ್ಮನ್ನು ನೋಡ್ತಾ ಇದ್ದಾರೆ, ನಮಗೆ ಕಂಫರ್ಟಬಲ್ ಇರಲ್ಲ ಕೆಲಸ ಮಾಡಿ. ನಾನು ನಮ್ಮನ್ನು ಒಂದು ಕಾರ್ ಮಾಡಿದೆ, ಏನು ಕ್ಲಾಸ್ ತಗೊಂಡ್ರೆ ನಮಗೆ ಗೊತ್ತಾಗ್ತದೆ. ಅವ್ರಿದ್ರು ಅವ್ರು ನಮಗೆ ಇರ್ತಾರೆ. ಪ್ರತಿ ದೊಡ್ಡ ನಮ್ಮನೆ ನೋಡ್ತಾರೆ. ಅವ್ರು ಯಾಕೆ ನೋಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಈಗ ಗೊತ್ತಾಯ್ತು. ಅಭಿರಾಯಿಂದ ಮಕ್ಕಳಿಂದ ನೋಡಿ ನೋಡಿ ಆ ಕಣ್ಣು ನನಗೆ ಸ್ಟೇಜ್ ಜನ ಒಂದೂರಿಂದ ತುಂಬಾ ನನ್ನ ವೈಫ್ ಹತ್ರ ಬಯಸ್ಕೊಂಡು ಅವ್ರಿಗೆ ಹೆಂಡತಿ ಬೈದಾಗ್ಲೂ ಖುಷಿ ಆಗ್ತಿರ್ಲಿಲ್ಲ. ನೀವು ಪ್ರೀತಿಯಿಂದ ಬೈದು ಪ್ರೀತಿ ಮಾತ್ರ ಚೇರ್ ಕೂತ್ಕೊಂಡು ಕೊಡೋದ ಲುಕ್ಗೆ ಅವ್ರು ನಿಜವಾಗಿ ಖುಷಿ ಪಡ್ತಿದ್ದಾರೆ ಇವತ್ತು. ಸೊ ದಿಸ್ ಇಸ್ ದ ಎಂಟೈರ್ ವೈರತಿ ರಣಗಳ ಸಕ್ಸಸ್ ಇಂದ ಹೇಳೋದು ಒಂದು ದೊಡ್ಡ ಶಕ್ತಿ. ನಿಜವಾಗಿ ನಾವೆಲ್ಲ ಇವರಿಗೆ ಮಾಡಲೇಬೇಕು. ಅಣ್ಣ ಮಾತಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ದಂಗೆ ನೀವು ಅವ್ನು ಕುತ್ಕೊಂಡು ಏನ್ ಲುಕ್ ಕೊಡ್ತಿರಲ್ಲ, ಅಣ್ಣ ಒಂದ್ ಚೇರ್ ಹಾಕ್ತೀವಿ, ನೀವು ಅದೇ ತರ ಕುತ್ಕೊಂಡ್ರೆ ಒಂದ್ ಫೋಟೋ ತಗೊಂಡ್ಬಿಡೋಣ ಅಂತ ಚೇರ್ ಕೊಡಿ ಬಂದ್ರೆ ಫೋಟೋ ಅಷ್ಟೇ. ಸ್ವಾಮಿ ಹಂಗಂದ್ರೆ ನೀವು ಇಲ್ಲಿ ನಿಂತ್ಕೊಂಡ್ಬಿಡಿ. ಬರ್ರಿ. ಹೌದು ಹೌದು. ಅವ್ರು ಹಂಗೆ ಕಲ್ತಿದ್ರು ಯಾರು ಡಿಒಪಿ ಡಿಒಪಿ ಹೆಸರು ಆ ಪ್ರೀತಿಯಿಂದ ನವೀನ್ ಅಂತ ಕರೀದ್ರು. ಏನ್ ಡಿಒಪಿ ಅಂತ ಏನ್ ನವೀನ್ ನೀವು ಹೆಸರಿಲ್ಲ ಅಂತ ಕೇಳಿದ್ರೆ ನೋಡಿ ಸರ್ ಓಕೆನಾ ಸರಿ ನನಗೆ ಹೇಳಪ್ಪ ಹಾಗಾದ್ರೆ ಸರ್ ಅದೇ ಅಂಡರ್ಸ್ಟ್ಯಾಂಡಿಂಗ್. ಅದೇ ಅಂಡರ್ಸ್ಟ್ಯಾಂಡಿಂಗ್. ಸಿಕ್ಕ ಫೋಟೋ ಯಾವಾಗ ತುಂಬಾ ಥ್ಯಾಂಕ್ಸ್. ಇವತ್ತು ಬರಿತನದ ನಡೆದನ್ನ ಏನು ಇಷ್ಟ ಮಾಡ್ಕೊಂಡು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಾಸ್ಟ್ ಅಂತ ಮಾಡಿದ್ದಾರೆ. ಅದು ಕಾರಣಕರ್ತರೆ ನೀವು ಅಂದರೆ ನೀವು ಪ್ರೀತಿಸಿದ್ದೀರ, ಅನುಭವಿಸಿದ್ದೀರ. ಅನುಭವ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮ್ಮದು ಸುದೀಪ್, ಶ್ರೀಕಾಂತ್, ಅದು ಪುನೀತ್ ಈ 3 ಜನ ತಲೆ ತಿಳ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿ ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ. ಬೈದಿರೋ ಚಿತ್ರ ಮಾಡೋದೇ ಹೇಗೆ, ಯಾಕಂದರೆ ನಾನು ಇರೋದೇ ಹೇಗೆ ಅಂತ ಅವ್ರಿಗೆ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀನಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡಿದಿರೋ ಯಾವತ್ತೂ ಡೈಲಿ ನೋಡೋಕ್ಕೆ ಅದೇನು ಮಾಡೋದು ಎಲ್ಲ ಆಗುತ್ತೆ. ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು, ಎಲ್ಲರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ ಯಾಕಂದರೆ ಡಿಕೆಟ್ ಯಾವ ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 8ನೇ ಸಿನಿಮಾ ವೇದ ಆದ್ಮೇಲೆ ನಾವು ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನಿಮ್ಮೆಲ್ಲ ಹೆಸರು ಕೊಡಲಿಕ್ಕೆ ಒಬ್ಬ ಬಾಯಾರಿಕೆಯಿಂದ ಅವ್ರು ಹೇಳಿದ್ರು ಪ್ರತಾಪ್ ಅವರು. ಹ್ಯಾಟ್ರಿಕ್ ಪ್ರತಾಪ್ ಅಂತ ಇವರು ಸಾರಿ ಮಧು ಅವರು ಹ್ಯಾಟ್ರಿಕ್ ಆಗಿದ್ದಾರೆ.
ಹ್ಯಾಟ್ರಿಕ್ ಅಂತ ನಾನು ನಿಮ್ಮಲ್ಲೂ ಪ್ರಯತ್ನ ಮಾಡ್ತೀನಿ, ಅದು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಆಗಿದೆ, ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತ. ಅವಾಗಂದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದಾಲಿ. ಈ ಸಿನಿಮಾ ಬಾರಿಸಿ ನಡೆದನ್ನ ನಾವು ಏನು ಮಫ್ತಿಲಿ ನೀವು ಪ್ರೀತಿಸಂತ ಪಾತ್ರನ ನರ್ತನ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಬಯಲುಗಳನ್ನ ಇಷ್ಟಪಟ್ಟಿದ್ದೀರಿ. ಆದರೆ ಈ ಬಯಲು ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ನೆಕ್ಸ್ಟ್ ಈಗ ಆನಂದ ಖಂಡಿತ ಏನು ಆನಂದ 1986 ನೀವು ಆನಂದ ಕೊಟ್ಟು ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಒಂದು ದರ್ಶನ ಕೊಟ್ಟು ಫಸ್ಟ್ ಇಷ್ಟು ಹೇಳ್ತಾ ಇನ್ನೊಂದು ಹೇಳಿದ್ರು ಕ್ಯಾಮ್ರಾದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ, ಎಷ್ಟೊತ್ತಿಗೆ ಫೋನು ಮಾಡ್ತೀನಿ. ಬಟ್ ನಾವು ಬೈದಿದ್ರು ಪಾಪ ಅವರ ಇದನ್ನು ತಗೊಳ್ತಾರೆ. ನಮಗೇನು ಯಾಕೆ ಬೈತಾರೆ, ಸಿನ್ಸಿಯರ್, ನಮಗೆ ಭಯ ಉಂಟು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗೋದು ಎಲ್ಲರಿಗೇನು ಸಿಗುತ್ತೆ ದುಡ್ಡು, ಅದರ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ, ಬಂದಾಗ ಅದನ್ನ ಕಣ್ಣು ಗೊತ್ತಬೇಕು, ಸುಮ್ಮನೆ ಬಿಸಾಕೋದಿಲ್ಲ. ನಾವು ಅದಕ್ಕೆ ಅದು ಭಯಪಟ್ಟು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ, ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗಲಿಕ್ಕೆ ಇನ್ನೇನಿಲ್ಲ. ಬಟ್ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು, ಏನೇ ಬೈದಿರುವೆ ಮನಸ್ಸಲ್ಲಿ ಇಟ್ಕೊಳ್ತೀನಿ ನೆಕ್ಸ್ಟ್ ಮೂಮೆಂಟ್ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳಿರ್ಬೋದು, ಇಲ್ಲಿ ಎಲ್ಲರ ಮುಂದೆ ನಾನು ಸಾರಿ ಹರ್ಟ್ ಆಗಿಲ್ಲ, ವೆರಿ ವೆರಿ ಸಾರಿ. ಯಾಕಂದ್ರೆ ನಾನು ಬೈದಿರುವೆ, ನಾನು ಒಂದು ಪ್ರೀತಿಯಿಂದ ಬೈತೀನಿ. ನಾನು ನವೀನ್ಗೂ ಅಷ್ಟೇ, ಯಾಕಂದ್ರೆ ನವೀನ್ ಬಂದು ನಾನು ತುಂಬ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವರು ತುಳು ತೋರಿಸಿದ್ರು, ಆಗ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ, ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಅಚ್ಚುಕಡೆ ಕಳಿಸ್ಬಿಟ್ಟು ನವೀನ್, ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಇರೋ ಪಿಕ್ಚರ್, ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಕೊಡೋರು ಮಾಡಿದ್ರು. ನವೀನ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾದ. ಯಾಕಂದರೆ ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾನ ಮಾಡಿದ್ದಾರೆ, ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕೆಲ್ಲ ಕನ್ನಡ ಮರ್ಕೊಳ್ಬೇಡಿ, ಇಲ್ಲಿ ಯಾವಾಗಲೂ ಬ್ರೇಕ್ ಕೊಡ್ತಾರೆ. ಇದು ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾವು ಬೇರೆ ಥರ ಒಂದು ಟೈಟಲ್ ಅನಿಸ್ತೀನಿ, ಅದು ಟೈಟ್ಲ್ ಆದಷ್ಟು ಬೇಗ ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್. ಪಾಯಿಂಟ್ ಮಾಡಿ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ತುಂಬ ಅವಾಗ ಜಗಳ ಆಡ್ತಾ ಇರ್ತೀನಿ, ಬಟ್ ಆದ್ರೂ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮಿಡೇಷನ್ ಕ್ಲಿಯರೇ ಮಾಡಿಲ್ಲ ಅವರು. ಅಂದರೆ ಇವತ್ತು ಏನು ಕೇಳಿಲ್ಲ ಅವರು, ಎಷ್ಟು ಕೊಡ್ತೀನಿ ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಯಾರು ಹೇಳಿಲ್ಲ ಅಂತ ನಾನು ಹೇಳ್ತೀನಿ, ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರ ಕಡೆ ಅಷ್ಟೇ ಹೊರತು ಇನ್ನೇನು ಅವ್ರು ಯಾರಿದ್ದವ್ರಿಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ನಾನು ಅರ್ಥ ಮಾಡಿದ್ರಲ್ಲಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಅದು ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ತುಂಬ ಗೌರವವಾಗಿ ಹೆಮ್ಮೆಯಿದೆ. ಬಟ್ ನಾನು ಹಂಗೆ ಕೆಲಸವನ್ನಲ್ಲ, ಅಥವಾ ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ, ಯಾಕಂದರೆ ಅವ್ರು ಅಷ್ಟು ಒಂದು ಅಭಿಮಾನ ಅವ್ರನ್ನ ಇಟ್ಕೊಂಡಿದ್ದಾರೆ. ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಎಷ್ಟು ಸಂಯುಕ್ತ ಪೀರಿಯಡಿಂದ ನೋಡ್ಕೊಂಡಿದ್ವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕಂದ್ರೆ ನಮ್ಮ ಶ್ಯಾಮಲಾದಲ್ಲಿ ಫಸ್ಟ್ ಯಳಂದೂರಿನವರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ.